ಉಗುರೊಳಗೀತು 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 ಮತ್ತೆ ಮನುಜ ಹರಿ ಉಗುರೊಳಗೀತು 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 ಹರಿ ಉಗುರೊಳಗೀತು ಮತ್ತೆ ಮನುಜ ಹರಿ ಉಗುರೊಳಗೀತು 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 ನಾನಿತ್ತೆ ಸಹಾಯವನು ಮತ್ತೆ ಮನುಜ ಹರಿ ಉಗುರೊಳಗೀತು ನಾನಿತ್ತೆ ಸಹಾಯವನು ಅಮ್ಮ ನಾ ಇತ್ತೆ ಸಹಾಯವನು ಮತ್ತೆ ಮನುಜ ಹರಿ ಉಗುರೊಳಗಿದ್ದು ನಾನಿತ್ತೆ ಸಹಾಯವನು ಇತ್ತೆ ಸಹಾಯವನು ಉಗುರೊಳಗೀತು ಉಗುರೊಳಗೀತು ನಾನಿತ್ತೆ ಸಹಾಯವನು ನಾನಿತ್ತೆ ಸಹಾಯವನು ನಾನಿತ್ತೆ ಸಹಾಯವನು ಮತ್ತೆ ಹರಿಯುಗುರೊಳಗಿದ್ದು ನಾನಿತ್ತೆ ಸಹಾಯವನು ನಾನಿತ್ತೆ ಸಹಾಯವನು ಮತ್ತೆ ಮನುಜ ಹರಿ ಉಗುರೊಳಗೀತು ನಾನಿತ್ತೆ ಸಹಾಯವನು ನಾನಿತ್ತೆ ಸಹಾಯವನು
ಜನ ಗುರುತಿಸದೇ ಇದ್ದದಕ್ಕೆ ನಾನು ಹೊಣೆ ಅಲ್ಲ. ನನ್ನವರು ಅವರನ್ನವರೇ ಹೊಗಳಿಕೊಳ್ಳಿಲ್ಲ, ನೀವು ಅವರನ್ನ ನಾನು ಹೊಗಳಿದ್ದೆ. ಹೌದಪ್ಪ. ಆದ್ರೆ ನೀನು ಹಾಗಲ್ಲ. ಬಹುಶಃ ಅವ್ರನ್ನ ಅವ್ರು ಹೊಗಳ್ಕೊಳ್ತಿದ್ರು, ಜೊತೆಗೆ ನಿಮ್ಮನ್ನು ಹೊಗಳ್ತಿದ್ರು. ಅಷ್ಟೊತ್ತಿಗೆ ನಾ ಬಂದಲ್ಲ. ಹಾಗಂತ ಮಾತಿಗೂ ನಾನು ನಾನು ಎನ್ನುವ ಹಾಗೆ ಹೇಳ್ತಾನಲ್ಲದೆ ನಿಮ್ಮ ಗಂಡ ದಂಡ. ದಂಡ ನನ್ನವ್ರು ಇಷ್ಟೆಲ್ಲ ಕಾರ್ಯ ಮಾಡುವಾಗ ಶ್ರೀಯುತರು ತಾವೆಲ್ಲಿ ಹೋಗಿದ್ರು? ಮೊದಲನೇ ಅವತಾರ ಸೋಮಕಾಸುರನನ್ನು ಕೊಲ್ಲುವಾಗ, ಮತ್ತೆ ಅವತಾರವನ್ನು ತಾಳಿ ಅಥವಾ ತಮಾಸುರ ಈ ಭೂಮಿಯನ್ನೇ ಕೊಯ್ದೊಯ್ದಿದ್ದ. ಹಾಗೆ ಏನ್ ಮಾಡಿದ್ರು? ಏನ್ ಮಾಡಿದ್ರು? ಎಂತ ಅವತಾರ? ಮತ್ಸ್ಯ ಅವತಾರ. ಮತ್ಸ್ಯ ಅವತಾರ. ಕೂತ್ಕೊಳ್ಳಿ, ನೀವು ನಿಲ್ಲೋದು ಬೇಡ, ಕೂತ್ಕೊಳ್ಳಿ. ನಾವಿದ್ದೇವೆ, ಮಾತಾಡ್ತಾ ಇದ್ದೇವೆ. ಆಯ್ತಾ? ಇವತ್ತಿಡೀ ಕೂತ್ಕೊಂಡಿರುವುದೇ ನೋಡಿ ಏನ್ ಮಾಡ್ತೀರಿ ಅಂತ ಹೇಳಿ. ಅಲ್ಲ, ಹೆಚ್ಚಿನ ದಿನ ಹಾಗೆ ಮಾಡಿದ್ರೆ ಉಪಕಾರ ಆಗ್ತದೆ. ಅದೇ ಮಾತಾಡ್ತಾ ಅಮ್ಮ ಹೇಳಿ ಅಮ್ಮ. ಒಂದು ಮೀನು ನೀರಿನಲ್ಲಿ ಸರಾಗವಾಗಿ ಈಜಬೇಕಾದ್ರೆ ಮೀನಿನ ದೇಹ ಒಂದು ಸಾಕೆ, ಮೀನಿನ ಎರಡೂ ಕಡೆಯ ಪಕ್ಕವನ್ನು ಕಡಿದು ನೀರಿನಲ್ಲಿ ಬಿಡಿ, ಮೀನೇನಕ್ಕೆ ಈಜ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಹಾಗಾದ್ರೆ ಮೀನಿನ ಬಲ ಇರುವುದು ಮಾತ್ರ ಅಲ್ಲ, ಆ ಸೋಮಕಾಸುರನನ್ನು ಆ ಮೀನು ರೆಕ್ಕೆಯಿಂದಲೇ ಬಡಿದುಕೊಂಡಿತು. ಬಲವೇ ರೆಕ್ಕೆ, ಆ ರೆಕ್ಕೆಯಿಂದಲೇ ಅವನನ್ನು ಬಡಿದುಕೊಂಡದ್ದು. ಹಾಗಾದ್ರೆ ಆ ಕಾಲದಲ್ಲಿ ನಿಮ್ಮ ಗಂಡ ಒಂದು ಮೀನು, ಅದಕ್ಕೆ ಚೈತನ್ಯ ಸ್ವರೂಪಿಯಾಗಿ ಆ ಮತ್ಸ್ಯನ ರೆಕ್ಕೆಯೇ ನಾನಾಗಿದ್ದೆ. ತಡೆ, ಈಗ ಬನ್ನಿ ದೇವರು ಅಪ್ಪಯ್ಯ, ಈಗಲಾದ್ರೂ ಒಂದೆರಡು ಮಾತಾಡಿ ಹೌದೋ ಸುಳ್ಳ ಅಂತ. ವಲ್ಲಭ, ಮತ್ಸ್ಯಾವತಾರದಲ್ಲಿ ಅವ ಆಗಿದ್ದನಂತೆ ರೆಕ್ಕೆ, ಇದಕ್ಕೆ ನಿಮ್ಮ ಉತ್ತರ ಏನು? ಆ ಸಂದರ್ಭದಲ್ಲಿ ಅವನಾಗಿದ್ದ ರೆಕ್ಕೆ, ಇದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ಆ ಮೂಲಕವೇ ಸಮುದ್ರವನ್ನು ಹೊಕ್ಕೆ. ಒಪ್ಪಿಕೊಳ್ಳದೆ ಇದ್ರೆ ಅವನು ಮುರಿತಾನೆ ನಮ್ಮ ಎಲುಬಿನ ಪಕ್ಕೆ. ಈಗ ಕೂತ್ಕೊಳ್ಳಿ. ಅಡಿಲ್ಲಲ್ಲ, ಮತ್ಸ್ಯಾವತಾರದಲ್ಲಿ ಹಾಗೆ. ಆಮೇಲೆ ಕೂರ್ಮಾವತಾರ ಅತ್ಯುಮತರ ಕಾಲದಲ್ಲಿ ಈ ಮಂದರಾಚರವನ್ನು ಸಮುದ್ರದಲ್ಲಿಟ್ಟಾಗ ಅದು ಮುಳುಗುವಂತಹ ಪರಿಸ್ಥಿತಿ ಬಂತಂತೆ. ಹೌದು. ಯಾವುದ್ರಲ್ಲಿ ಎತ್ತಿಡ್ದ? ಕಾಲ್ನಲ್ಲೋ ಮುಸುಡಿನಲ್ಲಿಯೋ ಅಲ್ವಾ? ಮುಂಭಾಗದ ಕೈ. ಕತೆ ನಿನ್ಗೆ ಗೊತ್ತಿಲ್ಲದಿದ್ರೆ ನಾನು ಹೇಳ್ತೇನೆ, ಕೇಳಿ. ಗೊತ್ತಿಲ್ಲ ಎನ್ನುವುದಕ್ಕಿಂತ ನೀವೇ ತಿಳಿದಿದ್ದೀರಿ. ಅವರು ಮಾಡಿದಂತಹ ಕಾರ್ಯ ಯಾವುದು? ಚಿಪ್ಪಿನಿಂದ ಅದನ್ನು ಎತ್ತಿ ಹಿಡಿದ್ರಂತೆ. ಅಲ್ಲ, ಮತ್ಸ್ಯಕ್ಕೆ ಕೂರ್ಮಕ್ಕೆ ಬಲ ಯಾವುದು? ಚಿಪ್ಪೆ ಅಲ್ವೇನು? ಅದೇ ನಾನ್ ನಿಮ್ಗೆ ಗೊತ್ತುಂಟ. ನಮ್ಗಲ್ಲಿ ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ಜೀವಾಳ ಸತ್ವ ನಾನೇ ಆಗಿದ್ದೆ. ಅವನ ಚಿಪ್ಪಾಗಿ ಮಂದರಾಚಲವನ್ನು ಎತ್ತಿ ಹಿಡಿಯುವುದಕ್ಕೆ ನೆರವಾದವನು ನಾನು, ಗೊತ್ತಾ? ನಿಲ್ಲಿ. ವಿಷಯ ಯಾವ್ದು ಅವನು ಹೇಳಿದ್ದು? ಕೇಳದ್ನ? ನಾ ಕೇಳದ್ಮೇಲೆ ನೀವು ಉತ್ತರ ಕೊಡಿ. ವಿಷಯ ಯಾವ್ದು ಎಂತದ್ದು? ಹೌದು, ಅವ ಆಗಿದ್ದನಂತೆ ಚಿಪ್ಪು, ಇದಕ್ಕೆ ನೀವೇ ಹೇಳ್ತೀರಿ? ಆ ಸಂದರ್ಭದಲ್ಲಿ ಅವನಾಗಿದ್ದ ಚಿಪ್ಪು. ಇದನ್ನು ನೀನು ಯಾವುದೇ ನಿರ್ಭೀತಿ ಇಲ್ಲದೆ ಒಪ್ಪು, ಇಲ್ಲದೆ ಹೋದ್ರೆ ನಿನ್ನ ಬುದ್ಧಿಗೆ ಬರ್ತದೆ ಮುಪ್ಪು. ಯಾಕೆ ನಿಮ್ಮ ಮುಖ ಆಯಿತು ಕಪ್ಪು? ಅದನ್ನ ಗಟ್ಟಿ ಕೇಳು. ನನಗೆ ಅನುಮಾನ ನೀವಿಬ್ರು ಒಟ್ಟಾಗಿದ್ದೀರಾ ಅಂತ. ಅಲ್ಲಲ್ಲ, ಇಲ್ಲ ಇಲ್ಲ, ನೀ ಬಿಡ್ಬೇಡ, ನೀ ಕೇಳು, ಗಟ್ಟಿ ಕೇಳು. ಕೇಳ್ತೇನೆ, ನೀವು ಹೇಳುದಂತ ಹೇಳ್ತೇನೆ. ವಸುಂಧರೆಯನ್ನೇ ಪಾತಾಳಕ್ಕೆ ಒಯ್ದಿದ್ದ ಹಿರಣ್ಯಾಕ್ಷ ಏನಾಗಿ ಕೊಂದ? ವರಾಹಾವತಾರ. ಹೌದು, ಹಂದಿಯಾಗಿ ಶ್ವೇತ ವರಾಹನಾಗಿ. ಯಾರಿಗಾದ್ರೂ ಸಾಧ್ಯ ಉಂಟ ನನ್ನವ್ರು ಮಾಡಿದ ಕಾರ್ಯ ಮಾಡ್ಲಿಕ್ಕೆ? ನಿಮ್ಮ ಯಜಮಾನ್ರೆ ಮಾಡಿ ಶ್ವೇತ ವರಾಹ ಅವತಾರವನ್ನ ತಾಳಿ ಅವರನ್ನು ಕೊಂದು ಮುಗಿಸ್ಲಿಲ್ಲ. ಯಾವುದರಿಂದ? ಬಿಲ್ಬಾಣವನ್ನು ಕೊಂಡು ಹೋಗಿದ್ದ ಅಥವಾ ನನ್ನನ್ನು ಪ್ರತ್ಯಕ್ಷ ಹೀಗೆ ಸುದರ್ಶನದ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದ? ಯಾವುದೇ ಆಯುಧ ಇಲ್ಲ. ಆಗ ಅವ್ರು ಮಾಡಿದಂತ ಸಾಹಸದ ಕಾರ್ಯ ಹೇಗೆ? ಆಡೆಯಿಂದ ಅವನನ್ನು ಇರಿದು ಕೊಂದದ್ದಲ್ವಾ? ಅಲ್ಲ, ಮತ್ತೆ ಆ ಹಂದಿಗೆ ಸಾಮರ್ಥ್ಯ ಸತ್ವ ಎಲ್ಲವೂ ದಾಡೆ. ಆ ಶ್ವೇತವರಾಹನ ದಾಡೆ ನಾನಾಗಿದ್ದೆ. ಕೇಳಬೇಕಾದ ಕೇಳಿ. ವಿಷಯ ಹೌದಪ್ಪ. ವರಾಹಾವತಾರವನ್ನು ತಾಳುವಂತ ಸಂದರ್ಭ ಅವ ಆಗಿದ್ದನಂತೆ. ನಿಧಾನ. ದಾಡೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಆ ಸಂದರ್ಭದಲ್ಲಿ ಅವನಾಗಿದ್ದ ದಾಡೆ, ಇದನ್ನ ಅವನಿಲ್ಲದೆ ನಾನಿಲ್ಲ ಎನ್ನುವ ಹಾಗೆ ಒಪ್ಪಿಕೊಳ್ಳದೆ ಇರದೇ ಇದ್ರೆ ಯಾವುದೇ ಕಾರಣಕ್ಕೂ ನಾನು ಬಿಡೆ, ಇದನ್ನು ನೀನು ಒಪ್ಪಿಕೊಂಡು ಬಿಡೆ. ನಾನಾಗಿದ್ದೆ ಕೋರೆ, ವಾದ ಬೇಡ ಬೇರೆ, ತಿರುಗಿಸಿದಿರಿ ಯಾಕೆ ಮೋರೆ? ಅಲ್ಲ ಬಿಡ್ಬೇಡ, ಇನ್ನೊಂದೆರಡು ಉಂಟು, ಕೇಳು. ಒಂದು ಕೊಡ ನೀರು ಬಂತ ಅಂತ ಬಹುಶಃ. ಮತ್ತೊಂದುಂಟು, ಮತ್ತೊಂದು ತಂದಿರ್ಲಿಕ್ಕೆ ಹೇಳ್ತೇನೆ. ನೀವು ಕೂತ್ಕೊಳ್ಳಿ, ನೀ ಕೇಳು. ಸರಿ, ನಾ ಕೇಳ್ತಾ ಇದ್ದೆ, ನೀವು ಮತ್ತೆ ನನಗೆ ನೆನಪಲ್ಲ. ಹೌದು, ಉಂಟ ಪ್ರಶ್ನೆ? ಪ್ರಶ್ನೆ ಉಂಟಾ? ಆ ಹಿರಣ್ಯಾಕ್ಷನ ಕತೆ ಮುಗಿಯಿತು. ಹಿರಣ್ಯಕಶ್ಯಪವನ್ನು ಕೊಲ್ಲುವಂತಹ ಸಂದರ್ಭ
ಭೀಕರ ಆಕೃತಿ. ಹಾ. ನೋಡಿದವರೆಲ್ಲ ಹೆದರಿದ್ದಾರಂತೆ. ಮನುಜ ಹರಿ ಅಲ್ವಾ? ಹೌದೌದು. ಅತ್ತ ಪ್ರಾಣಿಯು ಅಲ್ಲ. ನರಹರಿ ನರಸಿಂಹ. ಆ ಅವತಾರವನ್ನು ತಾಳಿ ಅವನನ್ನು ಕೊಂದ್ರು. ಆಗ ನೀನ್ ಎಲ್ಲಿ ಹೋಗಿದ್ದೆ? ಈಗ ಈಗ ಮತ್ತೊಂದು ಕೊಡಪಾನ ನೀರು ಬರ್ಲಿ. ನರಹರಿಗೆ ಕೋರೆಯೂ ಇಲ್ಲ. ಆ ಕಡೆ ಒಂದು ಕೊಡ ನೀರಿರ್ಲಿ. ಇರ್ಲಿ, ಬೇಕು. ಎರಡು ಒಟ್ಟು ತಕೊಳ್ಳಿಕ್ಕೆ ಬೇಕು. ನರಹರಿಗೆ ಕೋರೆ ಇಲ್ಲ. ಇಲ್ಲ. ಹಾಗೆ ಪಕ್ಕ ಇಲ್ಲ, ಚಿಪ್ಪು ಇಲ್ಲ. ಚಿಪ್ಪು ಇಲ್ಲ. ಆಗ ಯಾವುದರಿಂದ ಕೊಂದ? ಉಗುರಿನಿಂದ ಬಗೆದು ಕೊಂದದ್ದಲ್ಲ, ನಖದಿಂದಲೇ ಹಿರಣ್ಯಕಶಿಪುವನ್ನು ಸಿಗಿದು ಕೊಂದ. ಮತ್ತೆ ಆ ಕಂಬದಿಂದ ಒಗೆದು ಬಂದ ನಾರಸಿಂಹನ ನಖವೇ ನಾನಾಗಿದ್ದೆ. ಕೇಳಿ, ಯಾಕಂದ್ರೆ ಆಯುಧ ಅಲ್ವಾ, ಆ ಹೊತ್ತು ಅವನಿಗೆ ಅದೇ ಆಯುಧ ಅಲ್ವಾ, ಅದೇ ನಾನು. ಬಂದ್ರ? ಬನ್ನಿ ಬನ್ನಿ. ನರಸಿಂಹ ಗೊತ್ತಾಯ್ತಲ್ಲ? ಹೇಳಿ. ನೀವೇ ಹೇಳಿ. ಗೊತ್ತಾಯ್ತಲ್ಲ ಮತ್ತೆಂತ ಹೇಳಿ? ಹೌದಾ? ಗೊತ್ತಾಯ್ತಲ್ಲ ಹೇಳಿ. ನಾನು ಹೊಂಡಕ್ಕೆ ಬಿದ್ದದ್ದು, ನೀವು ಸುಮ್ಮನಿರಿ. ನಾ ಕೇಳ್ತಾ ಇಲ್ವ ಇಲ್ಲಿ? ಹೌದು, ಮರ್ತೋಗ್ಬಾರ್ದು ಅಂತ ವಾಮನಾವತಾರ. ಈಗ ಇದು ನೋಡಿ, ಯಾವ ಪ್ರಾಣಿ ಅಲ್ಲ, ಅಲ್ಲ, ವಾಮನಾವತಾರ. ಯಾವ ಆಯುಧವನ್ನು ಬಳಸಲಿಲ್ಲ, ಯಾವ ಆಯುಧವನ್ನು ಬಳಸಲಿ, ತ್ಯಾಗವನ್ನು ಮಾಡಿದಂತಹ ಬಲಚಕ್ರ. ಹೌದೌದು. ಸುತಳಕ್ಕೆ ತಳ್ಳುವುದಕ್ಕೆ ಬಂದಂತಹ ವಾಮನ. ಹೌದೌದು. ಯಾವುದೇ ಆಯುಧ ಇಲ್ಲ, ಯಾವುದೇ ಆಯುಧ ಇಲ್ಲ, ಗುರು ಇಲ್ಲ, ಯಾವ ಪ್ರಾಣಿಯೂ ಅಲ್ಲ, ದಾಡಿಯೂ ಇಲ್ಲ, ಇಲ್ವೇ ಇಲ್ಲ, ರೆಕ್ಕೆ ಇಲ್ಲ. ಆ ಸಂದರ್ಭದ ನೀನೆಲ್ಲಿ ಹೋಗಿ? ಎಲ್ಲಿಗೂ ಹೋಗ್ಲಿಲ್ಲ, ಅಲ್ಲೇ ಇತ್ತು. ಎಲ್ಲಿ? ಬಲಿಚಕ್ರ ತಳ್ಳಿದ ಪಾದದಿಂದ ಒತ್ತಿ ಅವನ ಪಾದವೇ ನಾನಾಗಿದ್ದೆ. ಕೇಳ್ಬೇಕು, ವಿಷಯ ಹೌದು. ಆ ಸಂದರ್ಭದಲ್ಲಿ ಕೇಳುವುದಿಲ್ಲ. ಅವನಾಗಿದ್ದ ಪಾದ, ಅದರಿಂದಲೇ ಅವನು ಕೆಳಗೆ ಇದ್ರೆ ನಿಂದ ಆಗ್ತದೆ. ಸುಮ್ಮನೆ ಮಾಡಬೇಡಿ ವಾದ. ಸಹಜ ಅಂತ ಆಯ್ತು. ಸಾಮರ್ಥ್ಯವನ್ನು ನಾನು ಮನಸ್ಸಿದ್ದೇನೆ, ಸ್ವೀಕರಿಸಿದ್ದೇನೆ. ಮುಖೇನವಾಗಿ ಸಾಹಸ ಏನು ಎಂದು, ಹಾಗಾಗಿ ಏನೇ ಹೇಳಿ ನನ್ನ ಮಾತ ನೀನು ಎಲ್ಲ ಆಯ್ತಮ್ಮ. ನಾನು ಬದುಕಿನಲ್ಲಿ ಅನುಭವ ಮಾಡುದು ಪುಣ್ಯಾತ್ಮ, ನಿನಗೆ ಹೆಸರಲ್ಲ. ಅದಾಗುದಿಲ್ಲ. ಕೆಲಸ ಮಾಡಿದವರಿಗೆ ಬರ್ಬೇಕು, ನೀನ್ ಕೆಲಸ ಮಾಡಿದ್ರೆ ನಿನಗೆ ಬರ್ಬೇಕು. ಆಯ್ತಲ್ಲ, ಅವ್ರು ಒಪ್ಪಿಕೊಂಡಿದ್ದಾರೆ. ಹೋಗು, ಕೈ ಸೇರು ಹೋಗು. ಆಯ್ತಲ್ಲ, ನಾನು ಹೋಗುದಿಲ್ಲ. ಈಗ ಅಲ್ಲ, ನಿನ್ನನ್ನು ಏನಂತ ಕರೀತಾರೆ? ನಾನಿರುವುದರಿಂದ ಚಕ್ರ ಅಲ್ಲ, ಹೌದು, ಸುದರ್ಶನಧಾರಿ, ಚಕ್ರಧಾರಿ. ಈಗ ಚಕ್ರ ಬೇರೆ ಹೋಗ್ತದೆ, ನಿನ್ನ ದಾರಿ ಯಾವುದು ಅಂತ ನೋಡ್ಕೊ, ಆಯ್ತಾ? ಏನು ಅಲ್ಲವ, ನೋಡಿದ್ಯಾ? ಆಶ್ಚರ್ಯ ಆಗುತ್ತದೆ. ಹಾ, ಅವ ಬಾಯಿಗೆ ಬಂದಾಗ ಆಡ್ತಾ ಇದ್ದಾನೆ, ಆದ್ರೂ ಕೂಡ ಅವನನ್ನೇ ನೀವು ಬೆಂಬಲಿಸ್ತೀರಿ. ಮಾತ್ರ ಅಲ್ಲ, ನನಗಾದ ಅವಮಾನ ಹೇಗೆ ಗೊತ್ತಾಯ್ತಾ? ಈ ಪ್ರಪಂಚದ ನಿಯಮ ಹೇಗೆ? ಗಂಡನವರು ಕುಂಟನೇ ಆಗಿರ್ಲಿ, ಹೆಳವನೇ ಆಗಿರ್ಲಿ, ಅವನು ಮತ್ತೊಬ್ಬ ಹೀಯಾಳಿಸ್ತಾನೆ, ಹಳಿತಾನೆ ಅಂತ ಆದ್ರೆ ಯಾವ ಹೆಂಡತಿಯು ಸಹಿಸುವುದಿಲ್ಲ. ನಿಮ್ಮ
ಎಷ್ಟೋ ವಿಚಾರ ಗೊತ್ತಿದ್ದ ನಾನು ನಿಮ್ಮನ್ನ ಸ್ವಾಭಾವಿಕವಾಗಿ ನಾನು ಹೊಗಳಿದ್ದು, ಇದರಲ್ಲಿ ಯಾವ ನನ್ನ ಸ್ವಾರ್ಥವೂ ಇಲ್ಲ. ಆದ್ರೆ ಅವ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾನೆ, ಅದನ್ನು ತಾವು ಒಪ್ಪುತ್ತಾ ಇದ್ದೀರಿ. ಏನು ಸ್ವಾಮಿ? ಪ್ರಿಯೆ, ತಾನು ಎನ್ನುವುದು ಅಹಂಕಾರ, ತನ್ನಿಂದಲೇ ಎನ್ನುವುದು ಅಜ್ಞಾನ. ಅಂಥದ್ದೊಂದು ಮೈಗೆ ಅಡರಿತು ಅಂತಾದ್ರೆ ಯಾರು ಏನು ಹೇಳಿದ್ರು ಕೇಳು ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಇದಕ್ಕೆಲ್ಲ ಕಾಲವೇ ಸರಿಯಾದ ಉತ್ತರವನ್ನು ಕೊಡಬೇಕು. ಅದ್ರ ಬಗ್ಗೆ ನೀನ್ ತಲೆ ಬಿಸಿ ಮಾಡಬೇಡ. ಮುಂದಿನ ಕಾರ್ಯ ಏನು ಅಂತ ನಾನು ನೋಡ್ತೀನಿ. ಪ್ರಕರಣವನ್ನ ಸುಧಾರಿಸುವಲ್ಲಿ ಸಾಕಬೇಕಾಯಿತು. ಆದ್ರೂ ಸುರಾದಿಗಳು ಬಂದು ದೂರನ್ನಿಟ್ಟಿದ್ದಾರೆ. ಶತ್ರು ಪ್ರಸೂದನ ಬಂದು ದಾಳಿಯನ್ನಿಟ್ಟಿದ್ದಾನಂತೆ. ಭರವಸೆಯನ್ನಿಟ್ಟಿದ್ದೇನೆ, ನಾನೇ ಮೊದಲಾಗಿ ಯುದ್ಧಕ್ಕಾಗಿ ಬರ್ತಾ ಇದ್ದಾರೆ. ಬರುವಾಗ ಮಾಡ್ಲಿಲ್ಲ ನೀನು. ಹೌದು, ಯಾಕೆ ಅಂತ ಹೇಳಿದ್ರೆ ನಿನ್ನನ್ನೆಲ್ಲ ಹೇಳಿದ್ರು ಕೆಲವರು ನಿಮ್ಮವರು ಹೊಗಳಿದ್ದು ನೀಲಮೇಘ ಶ್ಯಾಮ ಅಂತ. ಖಂಡಿತ. ಆದ್ರೆ ನಾನು ಹೇಳುವುದು ಕರಿಯಣ್ಣ ಅಂತಲೇ. ಸರ್ವ ಬಣ್ಣವನ್ನ ಮಸಿನುಂಗಿದ ಹಾಗೆ ನಮ್ಮವರನ್ನೆಲ್ಲ ಕೊಂದು ಕರೆಯುತ್ತಾ ಬಂದವ ನೀನು. ನಿನ್ನನ್ನು ಇಂದು ಏನು ಅಂತ ನೋಡುವುದಕ್ಕೆ ಬಂದವ. ಒಂದೇ ಪೆಟ್ಟಿಗೆ ನಿನ್ನ ಬಾಳವನ್ನ ತುಂಡರಿಸಿ ನಿನಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಿನಗೆ ಅಲ್ಲಲ್ಲ, ನಿನ್ ಸಂತಾನದವ್ರಿಗೆ ಬುದ್ಧಿ ಬರುವುದಿಲ್ಲ. ಏನು ಅಂತ ಕೈಯಲ್ಲಿ ಕಡ್ದು ಬಿಸಾಡ್ತಿದ್ದೆ ನಿನ್ನ. ನಿನ್ನ ಹೊಗಳುವವರು ತಂಡ ಒಂದಿದ್ರೆ, ನಿನ್ನ ಪಂಗಡ ಇದ್ರೆ ಬಹಳ ದೊಡ್ಡವಾಗ್ತೀಯಲ್ವ. ಮತ್ತ ಮಾತಾಡಿದ್ರೆ ಜಾಗ್ರತೆ ಜೊತೆ. ಏನ ಮಾಡಲಿ ಶಕ್ತಿಹೀನನಾದೆನು, ಕಳನ ಕೋಣ ಬರೆಯಲಿ ಹೋದೆ ಇಂದು. ಮಾನವೆಲ್ಲವೂ ಹೋಯ್ತು ಮಾನವಂತನು, ವರದಾನಿತ್ತು ಹಾನಿಯೋ ಜಗಕ್ಕೆ. ಏನ ಮಾಡಲಿ ಶಕ್ತಿ ಹೀನನಾದೆನು. ಒದೆಸಿ ರಕ್ಷಣೆಯನ್ನು ಕೊಡ್ತೇನೆ ಎನ್ನುವ ಹಾಗೆ ಭರವಸೆಯನ್ನು ಕೊಟ್ಟು ಬಂದವ ನಾನು. ಅವನ ಪರಾಕ್ರಮದ ಎದುರಲ್ಲಿ ನನ್ನ ಸಾಮರ್ಥ್ಯ ಸಾಲದೆ ಹೋಯ್ತಲ್ಲ. ಏನು ಮಾಡೋಣ ಈಗ? ರಕ್ಷಣೆಗೆ ಯಾರಿದ್ದಾರೆ? ನನಗೆ ಏನು ಮಾಡುವುದು ಅಂತ ದರ್ಶನ. ಹೌದು, ನಾನು ನಿನ್ನ ಕೈಯಿಂದ ಜಾರಿದ ಹೌದು, ಹಾಗಂತ ದೂರ ಹೋಗ್ಲಿಲ್ಲ. ಯಾಕಂದ್ರೆ ನಿನ್ನನ್ನು ಜನ ಏನೆಂದು ಗುರುತಿಸಿದ್ದಾರೆ. ನಾನು ಕಂಡವ ಲೋಕ ಒಂದೇ. ನೀನು ಲೋಕನಿಗೆ ಕಷ್ಟ ಉಂಟಾದಾಗ ಅದನ್ನ ಪರಿಹಾರ ಮಾಡುವಾತ ನೀನು. ನೀನು ಯಾವತ್ತು ಆಡಬಾರ್ದು, ತಲೆ ಕೆಳಗೆ ಮಾಡಬಾರ್ದು. ಹಾವಿನ ಹೆಡೆಯ ಅಡಿಯಲ್ಲಿ ಮಂದಸ್ಮಿತನಾಗಿ ಕುಳಿತುಕೊಳ್ಳುವಂತಹ ನೀನು ಮುಕುಂದನಾಗಿಯೇ ಇರಬೇಕು. ಓ ಮಂದರೋದ್ಧರ, ಮಾರಾದ್ವಿತಾನೆ ಆಸೆಗಳ ಅಪ್ಪ ನೀನು. ನಿನಗೂ ಸೋಲಾಯ್ತು ಅಂತಾದ್ರೆ ಅವಮಾನ ನನಗೆ. ನೀನು ಯಾರು ಶತ್ರು ಪ್ರಸೂದ, ಅವನು ನಿರ್ನಾಮ ನಾನು ಮಾಡ್ತೇನೆ.
ಆಗಲಂತ ಹೋಗುವ. ಅಭೇದ್ಯವಾದಂತ ವರವನ್ನು ಪಡೆದವರಿದ್ದಾರೆ. ಅಂತವರನ್ನು ಭೇದಿಸಿದವ ಹರಿ. ಇವತ್ತು ಹರಿಯನ್ನು ಹೊರಗಿಸಿದ್ದೇನೆ. ಹೌದಪ್ಪ. ಆ ಮರುಕ್ಷಣದಲ್ಲಿ ಕಾರ್ ಮೋಡವನ್ನು ಭೇದಿಸಿ ಬರುವ ಕೋಲ್ ಮಿಂಚಿನ ಹಾಗೆ ಮಿಂಚಿನ ಸಂಚಾರವನ್ನು ಉಂಟು ಮಾಡ್ತಾ ಬಂದ ಯಾರ ನೀನು? ನಾನಿಲ್ಲಿಗೆ ಕಾಲಿಟ್ಟಾಕ್ಷಣ ನಿಮ್ಮ ಲೋಹವತಿಯಲ್ಲಿ ಬೆಂಕಿ ಸೃಷ್ಟಿ ಆಯ್ತಲ್ಲ. ಖಂಡಿತ ಹೌದೌದು, ಆಶ್ಚರ್ಯ ಉಂಟಾದ. ಹಾಗಾದ್ರೆ ಬಂದವ ಬೆಂಕಿಗೆ ಸಮಾನ ಎನ್ನುವುದು ನಿನಗೂ ಅರ್ಥ ಆಗಿರ್ಬೇಕಲ್ಲ. ನಾನು ನಿನ್ನ ಊರಿಗೆ ಬೆಂಕಿ ಕೊಟ್ಟದ್ದಲ್ಲ, ನಾನು ಕಾಲಿಟ್ಟದ್ದೇ ಅಲ್ಲಿ ನಿಮಗೆ ಬೆಂಕಿ ಹತ್ತಿದ್ದು. ಹಾಗಿದ್ರೆ ಅಷ್ಟು ಅರಿಷ್ಟದ ಕಾಲ ನಿನ್ನ. ಅರಿಷ್ಟ ಅಲ್ಲ, ಉರಿಯುವ ಕಾಲು. ಚಿತ್ತದ ಪಿತ ಮಾಧವನ ಕರದಿ ಮಾಧವನ ಕರದಿ ಮಾಧವನ ಕರದಿ. ಚಿತ್ತದ ಪಿತ ಮಾಧವನ ಕರದಿ ಮಾಧವನ ಕರದಿ ಯಾವತ್ತು ಇರುವ ಚಕ್ರವೋ ಯಾವತ್ತು ಇರುವ ಚಕ್ರವೋ ಚಕ್ರವೋ ಚಕ್ರವೋ. ನನ್ನೆದುರಿಗೆ ಯಾಕೆ ಬಂದೆಯೋ? ನನ್ನಿಂದ ಏನಾಗಬೇಕು? ನಿನ್ನಿಂದ ಏನು ಆಗ್ಲಿಕ್ಕಿಲ್ಲ. ನೀನು ಈ ಪ್ರಪಂಚಕ್ಕೆ ಬೇಡ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ನಿರ್ನಾಮ ಮಾಡುವುದಕ್ಕಾಗೇ ಬಂದವನು.
ಧೈರ್ಯದಿಂದ ಬಂದವ ನೀನ್ ಯಾರ? ಈವರೆಗೆ ನನ್ನೆಲ್ಲೂ ನೋಡ್ಲಿಲ್ಲ ಅಂತ ಕೇಳಿದ್ದೀಯ, ನೋಡಿದ್ದೀಯ, ಗುರುತಿಸ್ಲಿಲ್ಲ. ನಾನು ನೋಡಿದ್ದೇನೆ, ಕೇಳಿದ್ದೇನೆ. ಹೌದೌದು. ಹೇಳಿಯು ತಿಳಿದೇ ಇದ್ದ ವ್ಯಕ್ತಿ ಯಾರೋ ನೀನು? ಲೋಕಪಾಲಕನಾದ ನಾರಾಯಣನ 4 ಕೈಗಳಲ್ಲಿ. ಜಲಬೇಡ. ಲೋಕಪಾಲಕ ಎಂತದ್ದು ಅಂತ ನಾನೀಗ ನೋಡ್ಲಿಲ್ವಾ? ನನ್ನ ಕೈಯಿಂದಲೇ ಪೆಟ್ಟು ತಿಂದು ಬಿದ್ದದ್ದು. ನೀನು ಕಂಡದ್ದು ಪರಮ ಸತ್ಯ ಅಲ್ಲ. ಯಾಕಂದ್ರೆ ಕೂಪದೊಳಗಿನ ಮಂಡೂಕ ನೀನು. ಅದನ್ನು ಪ್ರಪಂಚ ಒಪ್ಪಿಕೊಂಡಿದೆ. ನೀನೊಬ್ಬ ಅಲ್ಲ ಅಂತ ಹೇಳಿದಾಗ ಅಲ್ಲದೆ ಇರುವುದಕ್ಕೆ ಸಾಧ್ಯ. ಆ ಲೋಕ ಮನ್ನಣೆಯನ್ನು ಪಡೆಯುತ್ತಿರುವಂತ ಅವನನ್ನು ನಾನೀಗ ಕೆಳಗಿದ್ದು ಇಲ್ಲ ಅಲ್ಲ ಅಂತ ನಾನು ವಾದಿಸ್ಲೇ ಇಲ್ಲ. ಹಾಗಂತ ಲೋಕ ಒಂದ್ಯಾವ ಸತ್ಯವೇ ಸತ್ಯ. ಅವನಿಗೆ 4 ಕೈಗಳು. 4 ಕೈಗಳಲ್ಲಿ 4 ಆಯುಧಗಳು: ಶಂಖ, ಚಕ್ರ, ಪದ್ಮ. ಮೊದಲು ಯಾವುದು ಜನ? ನೀನೇನು ಹೇಳ್ತೀಯ? ಅವನನ್ನು ನೋಡಿದ್ರೆ ಕೊಂಡಾಡುವುದು ಬೇಡ. ಅವನ 4 ಕೈಗಳಲ್ಲಿ ಯಾವ್ಯಾವುದಿದೆ? ಶಂಖ, ಚಕ್ರ. ಆ ಚಕ್ರವೇ ನಾನು. ಯಾಕೆ ಹೀಗೆ ಬಂದೆ ಅಂತ ತರ್ಕಿಸಬಹುದು. ಅಯ್ಯ, ನೀನು ಬ್ರಹ್ಮನಲ್ಲಿ ವರವನ್ನು ಪಡೆದಿದ್ದಿ. ಆಯುಧ ಒಂದು ಮೈದಳೆದು ಬಂದಾಗ, ನನಗೆ ಮುಖಾಮುಖಿಯಾಗಿ ಹೋರಾಟ ಮಾಡಿದಾಗ ಮರಣವಲ್ಲದೆ ಬೇರೆ ಬರಬಾರ್ದು. ಇದಕ್ಕೊಂದು ಆಯುಧದ ಆಕಾರ ಉಂಟು ಬಿಟ್ರೆ ಒಂದು ಮೂರ್ತ ಸ್ವರೂಪ ಉಂಟ. ಒಬ್ಬ ಮನುಷ್ಯನ ಹಾಗೆ ಆಕಾರ ಬರ್ತದ? ಬರುದಿಲ್ಲಲ್ಲ. ನನ್ನ ಬಗ್ಗೆಯೂ ನೀವೆಲ್ಲ ತಿಳಿದದ್ದು ಹಾಗೆ. ಏನಿದ್ರು ನಾರಾಯಣನ ಕೈಯಲ್ಲಿ ಅಲಂಕಾರವಾಗಿ ರಾರಾಜಿಸುವ ಸುದರ್ಶನ ಯಾವತ್ತೂ ಸಜೀವ ತಳೆದು ಬರೋದಿಲ್ಲ ಅಂತ. ಆ ಸುದರ್ಶನನೇ ನಾನು ಬಯಸಿದ್ದು ಹಾಗೆ. ನನಗೆ ಸಾವು ಬರುವುದಿದ್ರೆ ಅಂತವನಿಂದ ಬರಬೇಕು ಅಂತ ಬರ್ತದೆ. ಹಾಗೆ ಬಂದಿದ್ದೆ ಅಂತ ಆದ್ರೆ ನೀನೇನು ಅಂತ ಎದುರಿಸುವುದಕ್ಕೆ ಸಿದ್ಧನ. ಮಾಧವನು ನಡೆದೆಂದು ಗರ್ವವ ಇಳಿಬೆದಾಳೆನು ಮನದಿ ಯೋಚಿಸುತ್ತ ವೀರವ ನೀ ಕರವನೇರದೆ ಏಕೆ ಏಕೆ ಏಕೆ
ದೂರ ನಿಂದಿಯೇ ದೂರ ನಿಂದಿಯೇ ದೂರ ನಿಂದಿಯೇ ದೂರ ನಿಂದಿಯೇ ಏಕೆ 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 ಕೋಪದಿ ಮೌನವೀರುವರೇ ಮೌನವೀರುವರೇ ಮೌನ ಮೌನ ಅರಿಯೇನೋ ಭೂರಿ ಕೋಪದಿ ಭೂರಿ ಕೋಪದಿ ಭೂರಿ ಕೋಪದಿ ಕೋಪದಿ ಮೌನವಿರುವರು ಮೌನ 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 ಇರುವರೆ ಕಾರಣವನ ಅರಿಯೇನು 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 ಬಾರಿ ಕೋಪದಿ ಭೂರಿ ಕೋಪದಿ ಭೂರಿ ಕೋಪದಿ 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 ಮೌನವಿರುವರೆ ಮೌನ ಇರುವರೆ ಮೌನ ಇರುವರೆ ಕಾರಣವನ ಅರಿಯಲು ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ಕರವನೇರದೆ ಎನ್ನ ಕರವನೇರದೆ ಕರವನೇರದೆ ವೀರವಾಣಿ ಕರವನೇರದೆ ಎನ್ನ ಕರವ ಏರದೆ ಎನ್ನ ಕರವ ಏರದೆ ಎನ್ನ ಕರವ ಏರದೆ ವೀರಬಾನಿ ಕರವನೇರದೆ ದೂರ ನಿಂದಿಯೇ ಏಕೆ ದೂರ ನಿಂದಿಯೇ ಏಕೆ ದೂರ ನಿಂದಿವುದೇಕೆ 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 ಭೂರಿ ಕೋಪದಿ ಮೌನವಿರುವರೆ ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯನು ಕಾರಣವನ ಅರಿಯನು ಭೂರಿ ಕೋಪದಿ ಮೌನವಿರುವರೆ ಕಾರಣವನ ಅರಿಯನು ನಾ ಅರಿಯನು ಅರಿಯನು
ವೀರಬಾಲಿ ಕರವ ನೇರದೆ ದೂರ ನಿಂದಿಯುವುದೇಕೆ ಎನ್ನೋಡು ಬೂರಿಗೋಪದಿ ಮೌನವಿರುವರೆ ಕಾರಣವನ ನರಿಯೇನು ಆ ಆ ಆ ಬೋರಿಗೋಪದಿ ಮೌನವಿರುವರು ಕಾರಣವ ನಾನರಿಯೇನು ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ನೀ ಬಾರೋ ಬಳಿಗೆ ವೀರಮಾದಿ ಕರವನೇರದೆ ವೀರಮಾದಿ ಕರವನೇರದೆ ದೂರ ಮುಂದೆ ಏಕೆ ಓ ವೀರ, ಹಾ ಹೇಳು. ನಿನ್ನನ್ನೇ ಕರೆದದ್ದು ನಾನು. ಗೊತ್ತಾಯ್ತು, ಅದಕ್ಕೆ ಹೇಳು ಅಂದೆ. ಆಶ್ಚರ್ಯವಾಯ್ತು ನನಗೆ. ಹಾ ಏನು ಆದರೂ ಸತ್ಯ. ಯಾವತ್ತು ನನ್ನ ಸಮೀಪದಲ್ಲಿರುವವನಿಗೆ, ಹೌದಪ್ಪ, ಹೌದಾ, ಹೌದು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವ ಅಲ್ಲಾಗಿತ್ತು ಅಂತ ತಿಳ್ಕೊಂಡಿದ್ದೆ. ನೇರವಾಗಿ ಬಾ, ಹಾ ನನ್ನ ಕರವನ್ನ ಏರು. ಹಾ ಯಾವತ್ತಿನಂತೆ ನಿನ್ನ ಕರ್ತವ್ಯವನ್ನ ಪರಿಪಾಲಿಸು. ಹಾ ನಿನಗೂ ಒಳ್ಳೇದಾಗ್ತದೆ, ಹಾ ಜೊತೆಗೆ ಹಾ ನನಗೂ ಹೆಸರು ಬರ್ತದೆ. ಹಾ ನಾನು ನೀನು ಬೇರೆ ಬೇರೆ ಆದ್ರೆ ಮತ್ತೆ ಮೇಳ ಎಂತದ್ದ? ಅಲ್ಲ, ನಾನೀಗ ಬೇರೆ ಮೇಳ ಮಾಡುದು ಅಂತಲೇ ತೀರ್ಮಾನ ಮಾಡ್ತೇನೆ. ಅಲ್ಲ ಅಲ್ಲ ನೀಲಾವರಾದ್ರೂ ತೊಂದ್ರೆ ಇಲ್ಲ. ಅಲ್ಲ, ಈ ನೋಡು, ಹಾ ಈ ಸತ್ಯ ಹೇಳ್ತೇನೆ. ಏನು? ನಾನು ಹಾ ನಿನ್ನನ್ನು ಮೇಳಕ್ಕೆ ಹಾಕೊಂಡದ್ದು ಯಾಕೆ? ಯಾಕೆ ಬರೇ ದುಡಿಲಿಕ್ಕಲ್ಲ? ಅಲ್ಲ, ಗೊಟ್ಟಿ ಜನ ಕೆಲಸ ನಾವು ದುಡಿ ಅಲ್ಲ, ನಾವು ದುಡಿಯುವುದು, ನೀವೆಲ್ಲ ಹೆಸರು ಮಾಡುದಲ್ಲ. ಅಲ್ಲ, ಏನೇ ಇದ್ರು ಸತ್ಯ ಹೇಳ್ಬೇಕು ನೀನು. ಹಾ. ಎಷ್ಟೇ ಹೊತ್ತಿಗೆ ಬಂದ್ರು ಹಾ. ನಿರ್ವಂಚನೆಯಿಂದ ನನ್ನ ಹಾಗೆ ಶ್ರಮ ಪಟ್ಟು ದುಡಿಯೋರು ನಿನ್ನ ಮೇಳದಲ್ಲಿ ಬೇರೆ ಯಾರು ಇದ್ದಾರೆ ನೋಡು. ಹೇಳು, ಪ್ರಾಮಾಣಿಕವಾಗಿ ಹೇಳ್ಬೇಕು ನೀವು. ಸತ್ಯ ಹೇಳ್ತೇನೆ ನಾನು. ಹಾ? ಕಪಟವಿಲ್ಲದ ಕೆಲಸ ನಿನ್ನದ್ದು ಎನ್ನುವಂತಹ ಕಾರಣಕ್ಕಾಗಿ ಹಾ. ಸ್ವಲ್ಪ ತಡಾಗ ಬರ್ಲಿಕ್ಕೆ ಹೇಳಿದ್ದು. ನಿನಗೆ ಗೊತ್ತುಂಟಾ? ಅದೆಲ್ಲ ಗೊತ್ತಿಲ್ಲ. ಮತ್ತೆ ಉಳಿದವರಿಗೆಲ್ಲ ಈ ಜವಾಬ್ದಾರಿ ಕೊಟ್ರೆ ಇಷ್ಟೆಲ್ಲ ಜನ ಇರ್ತಿದ್ರೆ ಇಲ್ಲಿ. ನಿನ್ನ ಆ ಬುದ್ಧಿವಂತಿಕೆ ಎಲ್ಲ ನನಗೆ ಗೊತ್ತುಂಟು, ಅದೆಲ್ಲ ಬೇಡ ನೀನು. ಅದಕ್ಕಾಗಿ ಹಾ, ಹಾ, ಯಾವುದೇ ಕಪಟವಿಲ್ಲದೆ ಕೆಲಸ ಮಾಡುವಂತ ಹಾ. ನಿನ್ನ ರೀತಿ ನೀತಿಗಳು ಇಷ್ಟವಾಗಿದ್ದಲ್ವ? ಹಾ. ಹಾಗಾಗಿ ಹಾ. ದೂರ ನಿಲ್ಬೇಡ, ಕೋಪ ಬೇಡ, ಬಾ ಏನು ನನ್ನ ಯಾಕೋ ಕೋಪ ಎನ್ನುವ ವಿಷಯವನ್ನು ಹೇಳ. ಅಲ್ಲ, ನನಗೆ ಹೇಳ. ನನಗೆ ಅರ್ಥ ಹೇಳ. ಇಲ್ಲ. ನಾರಾಯಣ. ಹಾ. ಆಲದೆಲೆಯುಳ್ಳು ಮಲಗಿತೇನು ಆಲದೆಲೆಯುಳ್ಳು ಮಲಗಿ ಮಲಗಿ ತೇಲುವ ಮಲಗಿದೆ ನಾಳಿಕೋದ್ಮವನನ್ನು ಪೀಡಿಸೆ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ನಾಳಿಕೋದ್ಭವನನ್ನು ಪೀಡಿಸೆ ಹಲ ಕೆಲವು ಕಾಲ ಸೋಲು ನಿನ್ನಯ ಪಾಲಿಗ
ಪಾಲಿಗಡಸಲು ನಾರಾಯಣ ಸೋಲು ನಿನ್ನಯ ಪಾಲಿಗಡಸಲು ಅಡಸಲು ನಿನ್ನಯ ಪಾಲಿ ಅಡಸಲು ಮೇಲೆ ಎನ್ನನು ಕಳುವೆ ನಾನವರನ್ನು ತಡಿದಿಯನು ಮೇಲೆ ಎನ್ನನು ಕಳುವೆ ನಾನವರನ್ನು ತಡಿದಿಯನು ಸೋಲು ನಿನ್ನಯ ಪಾಲಿಗಡಸಲು ಮೇಲೆ ಎನ್ನನು ಕಳುವೆ ನಾನವರನ್ನು ತರಿದೆಯನು ಮಾಧವ ಏನಾಯ್ತು ಸುದರ್ಶನ ನಿನಗೆ? ಇನ್ನೇನಾಗ್ಲಿಕ್ಕುಂಟು ಮಾಧವ? ಆ, ಯಾಕೆ ಸಿಟ್ಟು ಬಂತು? ಹೌದು. ತಾಳ್ಮೆಗೆ ಒಂದು ಮಿತಿ ಇಲ್ವೇನು? ಆ. ತಾಳ್ಮೆ ಎನ್ನುವುದು ಯಾವತ್ತು ದೌರ್ಬಲ್ಯ ಅಲ್ಲ ನಾರಾಯಣ. ಖಂಡಿತ ಅಲ್ಲ. ಎಷ್ಟೋ ಕಾಲಗಳಿಂದಲೂ ಆ, ನೀನು ಸೃಷ್ಟಿಯಾದ ಆ ಕಾಲದಿಂದಲೇ ಆ. ಆದಿಮಾಯೆ ನಿನಗೆ ಉದ್ಯೋಗವನ್ನು ಆಯುಧವನ್ನು ನನ್ನನ್ನು ಒಪ್ಪಿಸಿಕೊಟ್ಟವಳು. ಹೌದು. ಆ ಕ್ಷಣದಿಂದ ಮೊದಲುಗೊಂಡು ಆ. ಕಣ್ಣನ್ನು ರೆಪ್ಪೆ ಕಾಯುವ ಹಾಗೆ ಆ. ನಿನ್ನ ಪಾಲನಾ ಕಾರ್ಯಕ್ಕೆ ಆ. ಸಹಕಾರಿಯಾದವನು ನಾನು. ಸರಿ. ಉದಾಹರಣೆಗೆ ಆ. ಜಲಾವೃತವಾಗಿರುವಂತಹ ಆ ಕಾಲದಲ್ಲಿ ಆ. ನಿನ್ನ ಕಿವಿಯ ಕಿಲ್ಬಿಷದಿಂದ ಇಬ್ಬರು ದೈತ್ಯರು ಹುಟ್ಟಿದ್ರು. ಮಧುಕೈಟಭ. ಮಧುಕೈಟವರು ಆ. ಅವರವರೊಳಗೆ ನಾಮಕರಣ ಮಾಡಿಕೊಂಡು ಆ. ನೇರವಾಗಿ ಎದ್ದು ಕಂಡದ್ದು ನಿನ್ನನ್ನು. ಆ, ಮಾತ್ರ ಅಲ್ಲ, ನಿನ್ನ ಕಮಲದಿಂದ ನಾಭಿ ಕಮಲದಿಂದ ಹುಟ್ಟಿದ ಆ. ಬ್ರಹ್ಮನನ್ನು. ಹ್ಮ್. ನೀನು ಮಲಗಿದ್ದೆ. ಆ. ಹೇಗೆ ಮಲಗಿದ್ದೆ? ಆ. ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಆ. ಕಾಲಬೆರಳನ್ನು ಚಿಪ್ತಾ ಇದ್ದೆ. ಹೌದು. ನೀನು ಮಲಗಿದ್ದನ್ನು ಅವ್ರು ನೋಡ್ಲಿಲ್ಲ. ಆ. ನಿನ್ನ ನಾಭಿಯಿಂದ ಮೇಲೆದ್ದು ಬಂದ ಕಮಲದ ಹ್ಮ್. ಪೀಠರಾಗಿ ಕುಳಿತಿರುವ ಆ. ಬ್ರಹ್ಮನನ್ನು ಕಂಡು ಅವನನ್ನು ಪೀಡಿಸುವುದಕ್ಕೆ ಆರಂಭಿಸಿದರು. ಆ. ಆಗ ಅವ್ಯಕ್ತ ಶಕ್ತಿಯ ಆದೇಶದಂತೆ ಆ. ಕಮಲದ ನಾಳದಲ್ಲಿ ಬ್ರಹ್ಮನು ಅಡಗಿದ. ಹ್ಮ್. ಆಗ ಕಂಡದ್ದು ಮಧುಕೈಟವರು ನಿನ್ನಲ್ಲಿ. ಆ. ನಿನಗೆ ಎಚ್ಚರವಾಯಿತು. ಆ. ನಿನ್ನೊಡನೆ ಹೋರಾಟ ಮಾಡಿದರು. ಹ್ಮ್. ನೀನು ಅವರೊಡನೆ ಹೋರಾಟ ಮಾಡಿದೆ. ಆ. ಹಾಗೆ ಆ. ಬರೇ ಕೈಯಲ್ಲಿ ಹೌದಪ್ಪ. ಹ. ಆ, ಉರುಳ ಪಂಚಸಹಸ್ರ ಕಾಲ ಆ. ಅಲ್ಲಿ ಆದದ್ದು ನಿನಗೆ ಸೋಲು. ಆ ಅದ್ಭುತ ದೈತ್ಯರಾದಂತಹ ಆ. ಮಧುಕೈಟವರನ್ನು ನಿನ್ನಿಂದ ಗೆಲ್ಲುವುದಕ್ಕಾಗಲಿಲ್ಲ. ಆ. ಆಗ ಏನ್ ಮಾಡಿದೆ? ಹ್ಮ್. ಸಂಕಲ್ಪ ಮಾತ್ರದಿಂದಲೇ ಆ. ನನ್ನನ್ನು ಆಜ್ಞೆ ಮಾಡಿ ಕಳುಹಿಸಿಕೊಟ್ಟೆ. ಹೌದು. ಮರು ಕ್ಷಣಕ್ಕೆ ಆ. ಆ ದೈತ್ಯರನ್ನು ಕೊಂದವನು ನಾನು. ಆ. ಮಧುವಿನಿಂದ ಮೇಧಿನಿಯನ್ನು, ಆ. ಕೈಟವನಿಂದ ಕಲ್ಲು ಮರಗಳನ್ನು ಹ್ಮ್. ಸೃಷ್ಟಿಸುವುದಕ್ಕೆ, ಆ. ತಾತ್ಪರ್ಯ ಮಧುಕೈಟವರನ್ನು ಕೊಲ್ಲುವುದಕ್ಕೆ ಆ. ಆರಂಭದಿಂದಲೂ ದುಡಿಯುತ್ತಾ ಬಂದವನು ನಾನು. ಆ. ಹ? ಹಾಗೆ ದುಡಿದಂತಹ ನನಗೆ ಆ. ಗೌರವ ಇಲ್ಲಲ್ಲ? ಆ. ಇನ್ನು ಎಷ್ಟು ವರ್ಷ ದುಡಿಬೇಕಾ? ಆ. ನೀನೇ ನನಗೆ ಗೌರವ ಕೊಡುವುದಿಲ್ಲ ಅಂತ ಆದ್ಮೇಲೆ ಆ. ಬೇಡ, ಆ. ನಾನು ಹೊರಟೆ. ಅಂದ್ರೆ ಕರವನ್ನ ಏರುವುದಿಲ್ಲ. ನಾನು ನಿನ್ನ ಕೈಯನ್ನು ಏರುವುದಿಲ್ಲ. ಏರುವುದಿಲ್ಲ. ಇಯಲಿ ಸುದರ್ಶನ ತಿಳಿದ ನಿನ್ನಯ ಇಯಲಿ ಸುದರ್ಶನ ತಿಳಿದ ನಿನ್ನಯ ಒಳವ ದಾನವರನ್ನು ಖರೀದೆಯ ಒಳವ ತಲೆಗೇರಿರುವುದನ್ನು ಇಳಿಪೆಗಳಿಲ್ಲ ಸುದರ್ಶನ, ಬೇಕಾದ್ರೂ ಮಾಡ್ಕೋ ಹೋಗು. ಇಷ್ಟು ದಿವಸ ನಿನ್ ಗೌರವ ಕೊಟ್ಟದ್ದೇ ಹೆಚ್ಚಾಯ್ತು. ಆ. ಹೌದೇನಾ? ಏನು ಗೌರವ ಕೊಟ್ಟಿದ್ದೀನಿ? ಏ, ಆ. ಸಾಲ ಎಸ್ಬೇಡ. ಈಗ ನೋಡಿದೆಯಲ್ಲ ನಿನ್ನ ಪರಿಸ್ಥಿತಿ ಅಂತ. ಅಹಂಕಾರದ ಪಿತ್ತ ನಿನ್ನ ತಲೆಗಡರಿದ ಕಾರಣದಿಂದ ಅದು ನನ್ನ ಬದುಕಿಗೆ ಅಲಂಕಾರ ಅಂತ ತಿಳ್ಕೊ. ಹೌದೇನಾ? ಆ. ಹಿಂದೆ ಎಷ್ಟು ಕೆಲಸ ಮಾಡಿರ್ಬೋದು. ಆ.
ಈ ಈ ಸಂದರ್ಭಕ್ಕೆ ಸರಿಯಾಗಿ ಹಾ. ಏನು ಮಾಡಿದ್ದೀಯ ವಿಶೇಷ ಎನ್ನುವುದಬೇಕು. ಹಾ. ಅದಕ್ಕಿಂತ ವಿಶೇಷ ಹಾ. ನನ್ನ ಕೃಪೆಯೋ ಆಶೀರ್ವಾದವೋ ಇಲ್ಲದೆ ಹಾ. ನೀನ್ ಏನು ಕೆಲಸ ಮಾಡುವುದ? ನಾನಾಗಿ ಸ್ವತಂತ್ರವಾಗಿ ಕೆಲಸ ಮಾಡಬಲ್ಲೆ. ಹೌದಾ? ಓ. ಹಾಗಿದ್ರೆ ಹಾ. ನಾನು ಏರುವುದಿಲ್ಲ. ಹಾ. ನಿನಗೆ ಅಹಂಕಾರ. ಹೌದು, ಏನು? ಈಗ ಮಾಡಿದ ಕೆಲಸ ಏನಾಯ್ತು ಗೊತ್ತಾ? ಏನಾಯ್ತು? ಉಂಡ ಮನೆಗೆ ಎರಡೆನ್ನುವ ಕೆಲಸ ಆಯ್ತು. ಅದೇ ಹೌದಾದ್ರೂ ಏನು? ಅದಕ್ಕಾಗಿ ಶಿಕ್ಷೆ ಆಗ್ಬೇಕು ನಿನಗೆ. ಯಾರಿಗೆ? ನಿನಗೆ ಎಂತ ಶಿಕ್ಷೆ ಕೊಡ್ತೀಯ? ಎಂತ ನೀ ಎಂತ ಶಿಕ್ಷೆ ಕೊಡ್ತೀಯ? ಶಿಕ್ಷೆಯ ನಿನಗ? ನೀ ಎಂತ ಶಿಕ್ಷೆ ಕೊಡ್ತೀಯ? ಏ ಹಾ. ನೀನು ಇಲ್ಲಿ ಇರುವುದಲ್ಲ, ಹಾ. ನಿನಗೆ ಇಲ್ಲಿದ್ದ ಸ್ಥಾನ ಹೆಚ್ಚಾಯ್ತು. ಹಾ. ಹಾಗಾಗಬಾರದು ಅಂತಾದ್ರೆ ಹಾ. ನಿನಗೆ ಬುದ್ಧಿ ಬರಬೇಕು, ಜ್ಞಾನೋದಯ ಆಗ್ಬೇಕು. ಹಾ. ಏ ಹಾ. ಭೂಲೋಕದಲ್ಲಿ ಮಾನವನಾಗಿ ಬಿಟ್ಟಿರು ಹೋಗು. ಹೋಗು. ಹರಿಯ ನುಡಿಯನು ಕೇಳಿ ಸುದರ್ಶನಗೆ ಸುಜ್ಞಾನತೆಯು ಮೂಡಲು ಕರವ ಜೋಡಿಸಿ ಚರಣ ಕೆರಗುತ ನುತಿಸಿದ ಮನ್ನಿಸೆನ್ನ ಪರಾಧವ ಮಾಧವ ಕೇಶವ ಮುಕುಂದ ಮುರಾರಿ ಮನ್ನಿಸೆಲ್ಲ ಪರಾಧವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಮಾಧವ ಸುಪ್ರಸನ್ನ ಮೂರುತಿ ಕೇಶವ ಎನ್ನೊಳೇತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಎನ್ನೊಳೇತಕ್ಕೆ ಭೇದ ನಿನ್ನೊಳಿಲ್ಲವೂ ವಾದ ಮುನ್ನದಲ್ಲಿದೆ ಪಾದ ಇನ್ನು ಅಂತೂ ಕೋಮೋದ ಮನ್ನಿಸೆ ಅಪರಾಧವ ಮಾಧವ ಮುಕುಂದನೇ ಮಾಧವ ಮನ್ನಿಸೆಲ್ಲ ಅಪರಾಧವ ಮಾಧವ ಪಾಹಿ ಮಾಂ, ಪಾಹಿ ಮಾಂ, ಪಾಹಿ ಮಾಂ, ದೇಹಿ ಮಾಂ, ದೇಹಿ ಮಾಂ, ದೇಹಿ ಮಾಂ. ಮಾಧವ, ಮುಕುಂದ, ಅಚ್ಯುತ, ಅನಂತ, ಮಧುಸೂದನ, ನರಹರಿ. ಹೌದು ಸ್ವಾಮಿ, ಮತಿಗೆ ಅಡಸಿದಂತಹ ಅಜ್ಞಾನದ ಅಂಧಕಾರ ನಿನ್ನ ಶಾಪದಿಂದ ಜರ್ರನ್ನೇ ಜಾರಿ ಹೋಯಿತು. ಸ್ವಾಮಿಯೇ, ನೀನಿಲ್ಲದೆ ನಾನಿಲ್ಲ. ನನ್ನ ಬದುಕಿಗೊಂದು ವ್ಯಕ್ತಿತ್ವ ಅಸ್ತಿತ್ವ ಅಂತ ಬಂದದ್ದಿದ್ರೆ ಅದು ನಿನ್ನಿಂದಲೇ ಹೊರತಾಗಿ ನನ್ನಿಂದ ಅಲ್ಲ ಎನ್ನುವುದು ನನಗೆ ಅರ್ಥವಾಯಿತು ಸ್ವಾಮಿ. ಆಳೊಬ್ಬ ಶ್ರಮಿಸಬಹುದು, ಅರಸನಾದವನು ಅವಕಾಶ ಕೊಡದೆ ಹೋದರೆ ಆಳಿಗೆ ದುಡಿಯುವುದಕ್ಕಾದರೂ ಎಲ್ಲಿ ಅವಕಾಶ ಇದೆ, ಎಲ್ಲಿ ಅಸ್ತಿತ್ವ ಇದೆ ಸ್ವಾಮಿ? ಎಳೆ ಮಕ್ಕಳು ತಿಳಿಯದೆ ತಪ್ಪು ಮಾಡುವುದು ಸಹಜ. ತಪ್ಪು ಮಾಡಿದೆ ಮಗು ಎನ್ನುವ ಕಾರಣಕ್ಕಾಗಿ ಯಾವ ತಂದೆ ತಾಯಿಯೂ ಮಗುವಿನ ಕತ್ತನ್ನು ಕತ್ತರಿಸಿ ಎಸೆಯುವುದಿಲ್ಲ. ಆ ಮಗುವನ್ನು ತಿದ್ದಿ ಬುದ್ಧಿ ಹೇಳಿ ಮುಂದೆ ತಪ್ಪು ಮಾಡಿದ ರೀತಿಯಲ್ಲಿ ಕೈ ಹಿಡಿದು ನಡೆಸಬೇಕಾದ್ದು ತಂದೆಯ ಕರ್ತವ್ಯವಾಗಿದೆ. ನೀನು ಲೋಕದ ತಂದೆ ರಮಾಧವ. ಓ ನಾರಾಯಣ, ಈ ಮಗು ಮಾಡಿದ ಅವಿವೇಕವನ್ನು ಅಜ್ಞಾನವನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕು. ನೀನಲ್ಲದೆ ಗತಿ ಇಲ್ಲ. ಅನ್ಯತಾ ಶರಣಂ ನಾಸ್ತಿ, ತ್ವಮೇವ ಶರಣಂ. ದರ್ಶನ, ಹೌದು, ಅಜ್ಞಾನದ ಅಂಧಕಾರದಿಂದ ಬಳಲುತ್ತಿರುವಂತಹ ನಿನಗೆ ಜ್ಞಾನೋದಯವಾಗಬೇಕು ಎನ್ನುವಂತಹ ಕಾರಣಕ್ಕಾಗಿ ಈ ಶಿಕ್ಷೆಯನ್ನು ವಿಧಿಸಿತು. ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಲ್ಲಿರಬೇಕಂತೆ. ಅಲ್ಲವೇ? ಆಡಿದಂತಹ ಮಾತಿಗೆ ಎಂದು ಹುಸಿ ಇಲ್ಲವೇ ಇಲ್ಲ. ಹಾ, ನೀನೀಗ 1000 ಕಾಲುಗಳುಳ್ಳಂತಹ ಸುದರ್ಶನ, ಹಾ, ಭೂಭುಜನಾಗಿ 1000 ಕೈಗಳನ್ನ ಹೊತ್ತು ನೀನು ಭೂಲೋಕದಲ್ಲಿ ಹಾ, ಪ್ರಖ್ಯಾತಿಯನ್ನ ವಿಖ್ಯಾತಿಯನ್ನ ಪಡೆಯಬೇಕು. ಹಾ. ಅಷ್ಟೇ ಅಲ್ಲ, ಹಾ. ಈ ಶಾಪಕ್ಕೆ ವಿಮೋಚನೆ ಯಾವಾಗ? ಹಾ. ಮುಂದೊಂದು ಸಂದರ್ಭದಲ್ಲಿ ಹಾ. ನಾನೇ ಬ್ರಾಹ್ಮಣನಾಗಿ ಹಾ. ನಿನ್ನ ಎದುರಿಗೆ ಯುದ್ಧವನ್ನ ಸಾರಿದಾಗ ಹಾ. ನಿನಗೆ ಶಾಪ ವಿಮೋಚನೆ ಆಗ್ತದೆ. ಹೋಗಿ ಬಾ ಶುಭವಾಗಲಿ. ನಾರಾಯಣ, ನನ್ನ ಕಡೆಯ ಮಾತನ್ನು ಕೇಳು ಸ್ವಾಮಿ. ಹಾ. ನಾನು ಮೇಳ ಬಿಡ್ತೇನೆ ಅಂತ ಹೇಳಿದೆ. ಹೌದು. ಅದು ಕೇವಲ ಕೋಪದಿಂದ ಆಡಿದ ಮಾತು. ಹಾ. ನಾನಿದ್ದರೂ ಈ ಅನಂತ ಪದ್ಮನಾಭನ ಮೇಳವೇ, ಹಾ. ಇಲ್ಲದೆ ಹೋದ್ರು ಅನಂತ ಪದ್ಮನಾಭನ ಮೇಳ. ಹೌದಾ? ಹೌದು. ಆದ್ರೆ ಹಾ. ಎಷ್ಟಾದ್ರೂ ನೀನಿಲ್ದೇ ಇದ್ರೆ ಸರಿಯಾಗುದಿಲ್ಲ ಎನ್ನುವಂತ ಕಾರಣಕ್ಕಾಗಿಯೇ ತಾತ್ಕಾಲಿಕವಾಗಿ ಕಳಿಸ್ಕೊಡುವುದು ಬಿಟ್ರೆ ಹಾ. ಕೊನೆವರೆಗೆ ನೀನು ಇರುವುದೇ. ನಾರಾಯಣ 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 ಶುಭವಾಗಲಿ. ಬರುವಂತೆ ಅನುಗ್ರಹಿಸು.
ಯಾದವಗೆ ಅಚ್ಯುತ ನರಗರಿ ಯಾದವಗೆ ಮಂಗಲೋ ರಘುಕುಲ ತಿಲಕನಿಗೆ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ವೀರ ಬಂಧುವ ನಾರಾಯಣತೆ ನಮೋ ನಮೋ ನಾರಾಯಣ ಬಂಧುವ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚಂದ್ರ ಗೋಪಾಯ ಶ್ರೀ ಗೋವಿಂದಾಯ ನಮೋ ನಮಃ.